ಇದು ಪಶುಸಂಗೋಪನಾ ಇಲಾಖೆಯಿಂದ ಇವತ್ತು ನಾವು ವರ್ಷಕ್ಕೆ 2 ಸಲ ಈ ಕಾಲುಬಾಯಿ ಜ್ವರಕ್ಕೆ ಲಸಿಕೆ ಹಾಕ್ತೀವಿ ನಾವು. ಅದರ ಉದ್ಘಾಟನೆ ಕಾರ್ಯಕ್ರಮ ಕಳೆದ ವರ್ಷ ನಾವು ಆ ಕಡೆ ಮೈಸೂರು ಆ ಕಡೆ ಎಲ್ಲ ಮಾಡಿದ್ವಿ. ಈ ಭಾಗದಲ್ಲಿ ಮಾಡಿರಲಿಲ್ಲ, ಅದಕ್ಕೋಸ್ಕರ ಈ ಭಾಗದಲ್ಲಿ ಇವತ್ತು ಉದ್ಘಾಟನೆ ಮಾಡ್ತೀವಿ. ಬನ್ನಿ ಮೇಡಮ್, ಇವತ್ತು ಅದನ್ನು ಉದ್ಘಾಟನೆ ಮಾಡ್ತಾಯಿದ್ವಿ. ರಾಜ್ಯಾದ್ಯಂತ 1 ತಿಂಗಳ ಕಾಲ ಈ ಲಸಿಕೆ ಕಾರ್ಯಕ್ರಮ ನಡೆಯುತ್ತೆ. ನಮ್ಮಲ್ಲಿ ಆಲ್ಮೋಸ್ಟ್ ಎಲ್ಲಿ ಎಷ್ಟು ದನಗಳ ಸಂಖ್ಯೆ ಇದೆ, 93 ಲಕ್ಷ ದನ ಎಮ್ಮೆ 93 ಲಕ್ಷ ಇದೆ. 100% ಮಾಡಬೇಕು ಅಂತ ಹೇಳಿದ್ದೆ. ಸಮಯ ಕಳೆದ ವರ್ಷ 95%, 90 ಇದೆಲ್ಲ ಆಗಿದೆ. ಅದನ್ನು ಇಲ್ಲಿ ಉದ್ಘಾಟನೆ ಮಾಡ್ತಾಯಿದ್ದೀವಿ. ಇವತ್ತಿಂದ ರಾಜ್ಯಾದ್ಯಂತ ಈ ಲಸಿಕೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಬಿಸಿಲು ಇದು ನ್ಯಾಚುರಲ್ ಆಗಿ ಬಂದು ನಾವೇನು ಮಾಡೋಕ್ಕಾಗಲ್ಲ. ಇದಕ್ಕೆ ನಾವು ಅದಕ್ಕಾಗಂತ ಕಾರ್ಯಕ್ರಮ ಏನಿಲ್ಲ ನಮ್ಮಲ್ಲಿ. ಬಿಸಿಲಿಗಾಗಿ ಕಾರ್ಯಕ್ರಮ ಏನಿಲ್ಲ ನಮ್ಮಲ್ಲಿ. ರೈತರು ಸ್ವಲ್ಪ ದನಗಳ ಬಗ್ಗೆ ಎಚ್ಚರಿಕೆ ವಹಿಸ್ಬೇಕಷ್ಟೇ. ಬೇರೆ ಬರೀ ಕಾಲುಬಾಯಿ ಜ್ವರದಿಂದಲ್ಲ, ಅನೇಕ ರೋಗಗಳಿಂದ ಸಾಯ್ತಾರೆ ದನಗಳು. ಅದಕ್ಕೆ ಇನ್ಶೂರೆನ್ಸು ಮಾಡಿಸ್ಕೊಂಡಿರ್ತಕ್ಕಂಥ ಇನ್ಶೂರೆನ್ಸ್ ಬರುತ್ತೆ. ರೈತರು ಭಾಳ ಜನ ಇನ್ಶೂರೆನ್ಸ್ ಮಾಡಿಸಿರಲ್ಲ. ನಾವು ಇಲಾಖೆಯವ್ರು ಹಾಗಾಗಿ ಎಲ್ರಿಗೂ ಹೇಳ್ತಾ ಇರ್ತಾರೆ, ನಮ್ಮ ಇಲಾಖೆ ಅಧಿಕಾರಿಗಳು ಇನ್ಶೂರೆನ್ಸ್ ಮಾಡಿಸಿ ಅಂತೇಳಿ. ಭಾಳಷ್ಟು ಜನ ಮಾಡಿಸಿರಲ್ಲ. ಅದೇ ಸರ್ಕಾರದ ಒಂದು ಯೋಜನೆ ಇದೆ. ದನ ಎಮ್ಮೆ ಅಥವಾ ಕುರಿಗಳು ಸತ್ತರೆ ಅವ್ರಿಗೆ ನಾವು 15,000 ರೂಪಾಯಿ, ದನ ಎಮ್ಮೆ ಸತ್ತರೆ 15,000 ರೂಪಾಯಿ ಪರಿಹಾರ ಕೊಡ್ತೀವಿ ನಾವು. ದನ ಎಮ್ಮೆ ದನಗಳಿಗೆ, ದನ ಎಮ್ಮೆ ಎರಡಕ್ಕೂ. ಮತ್ತು ಕುರಿಗಳಿಗೂ ಅಷ್ಟೇ, ಕುರಿಗಳಿಗೂ ಅಷ್ಟೇ. ಕುರಿಗಳು ಸರ್ ಅದಕ್ಕೆ 7,500 ಪರಿಹಾರ ಕೊಡ್ತೀವಿ ನಾವು ಸರ್ಕಾರದಿಂದ. ಕುರಿ ಮರಿಗಳು ಸತ್ತರೆ ಅದಕ್ಕೆ 5,000 ಪರಿಹಾರ ಇದೆ. ಈಗ ರಾಜ್ಯದಲ್ಲಿ ಬಹಳಷ್ಟು ಗೋಶಾಲೆಗಳಿದ್ದಾವೆ. ಅವುಗಳಿಗೆ ಸರ್ಕಾರದಿಂದ ಏನಾದರೂ ಸಹಾಯ ಕೊಡುವಂಥದ್ದು ಏನೋ ಯೋಜನೆ ಏನಾದರೂ? ಅಲ್ಲ, ನಾವೇ ಸರ್ಕಾರದವರೇ 30 ಗೋಶಾಲೆಗಳನ್ನು ಪ್ರಾರಂಭ, ಎಕ್ಸೆಪ್ಟು ಬಳ್ಳಾರಿ ಒಂದು ಬಿಟ್ಟರೆ ನಾವೇ ಸರ್ಕಾರಿ ಗೋಶಾಲೆಗಳನ್ನು ಎಲ್ಲ ಜಿಲ್ಲೆಗಳಲ್ಲೂ ಒಂದು ಪ್ರಾರಂಭ ಮಾಡಿದ್ದೀವಿ. ಅದ್ರ ಜೊತೆಗೆ ಪ್ರೈವೇಟ್ನವ್ರದ್ದು ಇದ್ದಾರೆ. ಏನು ಪ್ರೈವೇಟ್ನವ್ರಿಗೂ ನಾವು ಸ್ವಲ್ಪ ಸಹಾಯ ಮಾಡ್ತೀವಿ ಅವ್ರಿಗೆ. ಸರ್ಕಾರಿ ಗೋಶಾಲೆಗಳಲ್ಲಿ ಇದೆ, ಸರ್ಕಾರಿ ಗೋಶಾಲೆಗಳು ದನಗಳು ಬಿಟ್ಟು. ಸರ್, ಈಗ 50% ಸಚಿವರನ್ನ ಕೈಬಿಟ್ಟು ಹೊಸಬರಿಗೆ ಕಲೀಂ ಅಹಮದ್ ಅವರು ಹೇಳ್ತಿದ್ದಾರೆ. ಅವ್ರ ಅಭಿಪ್ರಾಯ ಅವ್ರು ಹೇಳ್ತಾರೆ. ತೀರ್ಮಾನ ತಗೊಳ್ಳೋರು ಯಾರು? ಹೈಕಮಾಂಡ್ನವರು. ನನ್ನ ಅಭಿಪ್ರಾಯ ನಾನು ಹೇಳ್ತೀನಿ, ಅವ್ರ ಅಭಿಪ್ರಾಯ ಅವ್ರು ಹೇಳ್ತಾರೆ. ಮೇಡಮ್ನವ್ರ ಅಭಿಪ್ರಾಯ ಮೇಡಮ್ನವ್ರು ಹೇಳ್ತಾರೆ. ನಿಮ್ಮ ಅಭಿಪ್ರಾಯ ಏನು ಸರ್? ನನ್ನ ಅಭಿಪ್ರಾಯ ಏನಿಲ್ಲ, ಹೈಕಮಾಂಡ್ ಏನು ಹೇಳುತ್ತೆ ಹಂಗೆ. 2.5 ವರ್ಷ ನಾನು ಹೆಂಗೆ ಹೇಳಿ, ಅದಕ್ಕೆ ನಮ್ಮ ಕೈಲಿದೆಯಾ ಅದು? ನಮ್ಮನ್ನೇನಾದ್ರು ಕೇಳಿದ್ರೆ ನಾವು ಹೇಳ್ಬೋದು, ನಮ್ಮನ್ನೇನು ಕೇಳಲ್ಲ ಅವರು. ಹೈಕಮಾಂಡ್ನವ್ರು ತೀರ್ಮಾನ ಮಾಡ್ತಾರೆ. ಅದಕ್ಕೆ ಅವ್ರು ಏನು ಹೈಕಮಾಂಡ್ನವ್ರು ಅಂತಾರೆ, ನೀವು ಮಧ್ಯೆ ಯಾಕೆ ಮಾತಾಡ್ತೀರಿ? ನಾನು ಮುಗಿಸಿದ ಮೇಲೆ ಮಾತು ಕೇಳಿದ್ದೀನಿ. ಹೈಕಮಾಂಡ್ನವರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವೆಲ್ಲರೂ ಭದ್ರಾಗಿ ಹೇಳಿಯಪ್ಪ. ನಿಮ್ಮ DCM ಅವರು ದೆಹಲಿಯಲ್ಲಿ ಬೇಡಿಕೆ CM ಬದಲಾವಣೆ ಆಗಬೇಕು ಅನ್ನೋ ಒತ್ತಾಯ ಇದೆ. ಅವರವರು ಏನೇನು ಮಾತಾಡ್ಕೊಂಡಿದ್ದಾರೋ ನಮ್ಗೆ ಗೊತ್ತಿಲ್ಲ. ಏನೋ ಅವ್ರು ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಕೇಳಿದ್ರೆ ತಪ್ಪೂ ಇಲ್ಲ. ಅವ್ರು ಇಲ್ಲಿ ಸೀಟು ಖಾಲಿನೂ ಇಲ್ಲ. ಏನೋ ಇಂಥ ಪರಿಸ್ಥಿತಿ ಇದೆ ಅನ್ನೋದು. ಸಾಕಷ್ಟು ಶಾಸಕರು ಕೂಡ ದೆಹಲಿಗೆ ಹೋಗಿ ಬಂದರು, ನಮಗೂ ಸಚಿವರು ಮಾಡಿ ಅಂತ. ತಪ್ಪು ಇಲ್ಲ ಬಿಡಿ, ಅದು ತಪ್ಪು ಇಲ್ಲವಲ್ಲ. ಅದು ಈಗ ಯಾಕೆ ಕೂಲಿ ಕೊಡೋದಾಗಲಿ ಅಧಿಕಾರ ಕೊಡೋದಾಗಲಿ ಎಲ್ಲ ಹೈಕಮಾಂಡಿಗೆ ಬಿಟ್ಟಿದ್ದು ಸರ್. ನಾವೇ ಇಲ್ಲೇನು ತೀರ್ಮಾನ ತಗೊಳ್ಳೋ ಪರಿಸ್ಥಿತಿ ನಾವು ಯಾರೂ ಇಲ್ಲ. ನೀವೇ ತೀರ್ಮಾನ ತಗೊಳ್ಳಿ MLAಗಳೇ ಅಂತ ಅಂದಾಗ ಅದು ಬೇರೆ ಪರಿಸ್ಥಿತಿ. ಏನೋ ಹಾಗೆ ನಿಲ್ವಲ್ಲ, ಹೈಕಮಾಂಡ್ ಇದೆ. ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ಭದ್ರಾಗ್ತೀವಿ. ಸರ್, ಒಂದು ಕಡೆ ಈಗ CM ಬದಲಾವಣೆ ಮತ್ತು ಮಂತ್ರಿಮಂಡಲ ರಚನೆದು ಭಾಳ ದಿನದ ಗೊಂದಲ ಇದೆ ಸರ್. ಹೈಕಮಾಂಡ್ ಯಾಕೆ ಇದನ್ನು ಬಗೆಹರಿಸ್ತಾ ಇಲ್ಲ ಅಂತ? ಹೈಕಮಾಂಡ್ನವರು ಸಮಯ ಬಂದಾಗ ಮಾಡ್ತಾರೆ. ಅದೇ ಸಮಯ ಬಂದಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. ಏನು ಈಗ ನೀವು ಪತ್ರಕರ್ತರು, ಮೀಡಿಯಾದವರು ಇದನ್ನೇ ದೊಡ್ಡದಾಗಿ ಮಾಡ್ತಾಯಿದ್ದೀವಿ. ದಿನ ಬದಲಾವಣೆ ಆಗಬೇಕು ಆ ಥರದ್ದು ಏನಾದರೂ ಒಪ್ಪಂದ ಆಗಿದೆಯಾ ಸರ್?
ಅದು ಒಪ್ಪಂದ ಆಗಿದೆ ಅಂತ ಅವ್ರು ಹೇಳ್ತಾರೆ, ನಮಗೆ ಗೊತ್ತಿಲ್ಲ ಅದು ಏನು ಒಪ್ಪಂದ, ನಮಗೇನು ಗೊತ್ತಿಲ್ಲ. ನೀವು ಸಚಿವರು ನಿಮ್ಮ ಒಳಗೆ ಹೊರಗೆ ಈ ಮಾಹಿತಿ ಇರುತ್ತೆ. ಒಳಗೆ ಹೊರಗೆ ವಿಚಾರ ನಮಗೇನು ಗೊತ್ತಾಗುತ್ತೆ. ಸರ್ ಈಗ ಅದಲ್ಲ, ಅದೇನು ನಮಗೇನು ಗೊತ್ತಿಲ್ಲ. ನಾವೇನು ಯಾರು ಚರ್ಚೆ ಅವ್ರು ಯಾವ ಮಾತಾಡ್ಕೊಂಡು ನಾವ್ಯಾರು ಹೋಗಿರಲಿಲ್ಲ. ಏನೋ ನಾವೆಲ್ಲ ಬೆಂಗಳೂರಲ್ಲೇ ಇದ್ದೆ. ಅವ್ರು ಏನು ಮಾತಾಡ್ಕೊಂಡಿದ್ದಾರೋ ಅದು ಯಾರಿಗೂ ಗೊತ್ತಿಲ್ಲ. ಅಂದರೆ ರಾಜ್ಯದಲ್ಲಿ ಕುರ್ಚಿ ಖಾಲಿ ಇಲ್ಲ ಅಂತ ಹೇಳ್ತೀರಿ ಸರ್. ಹೌದಲ್ವಾ, ಈ ಖಾಲಿ ಇದೆಯಾ ಈಗ? ಕುರ್ಚಿ ಖಾಲಿ ಆದಮೇಲೆ ಯಾರು ಕೂತ್ಕೋತಾರೆ ಅಂತ ಆಮೇಲೆ ನೋಡಿ. DPS ಅವರು 2 ದಿನ ಸರ್ ದೆಹಲಿಯಲ್ಲಿ ಕೂತ್ಕೊಂಡು ಸರ್, ಈ ಒಂದು ಅಲ್ಪಸಂಖ್ಯಾತರನ್ನ ಪಕ್ಷದಲ್ಲಿ ಸಾಕಷ್ಟು ಕಡಿಮೆ ಮಾಡ್ತಾ ಇದೆ. ಕೆಲವು ಮುಖಂಡರೆಲ್ಲ ಹೊರಗಡೆ ಏನು ಮಾಡ್ತಾ ಇಲ್ಲ. ಪಕ್ಷದ ಶಿಸ್ತು ಅಂತ ಇರಬೇಕಲ್ಲ. ಅದು ಅದನ್ನ ಪಕ್ಷದಲ್ಲಿ ಅವ್ರಿಗೇನು ಉಲ್ಲಂಘನೆ ಮಾಡಿದ್ದಾರೆ, ಪಕ್ಷ ಆದೇಶ ಉಲ್ಲಂಘನೆ ಮಾಡಿದ್ದಾರೆ ಅಂತೇನು ಆ ಥರ ಕ್ರಮ ತಗೊಂಡಿದ್ದಾರೆ. ಮುಂದೆ ಸರಿ ಹೋಗುತ್ತೆ. ಈಗ ಸರ್, ಈಗ ತಾವು ಸೀನಿಯರ್ ಇದ್ದೀರಿ, ನಿಮ್ಮ ಸೀನಿಯಾರಿಟಿಗೆ ತಕ್ಕಂತೆ ದೊಡ್ಡ ಇಲಾಖೆ ಏನಾದರೂ ಬಯಸ್ತೀರಾ? ಸಂಪುಟ ಪುನರ್ರಚನೆ ಈಗ ನೀವೇ ಹೇಳ್ತಾ ಇದ್ದೀರಿ 50% ತೆಗಿತಾರೆ ಅಂತ. 50% ಯಾರು ತೆಗಿತಾರೆ ಅಂತ ಯಾರಿಗೂ ಗೊತ್ತು? ಏನೋ ಮೇಡಮ್ ಅವ್ರು ಇರ್ತಾರೋ ನಾ ಇರ್ತಾರೋ ನನಗೆ ಗೊತ್ತಿಲ್ಲ. ಏನೋ ಉಳ್ಕೊಂಡಾಗ ನೋಡಿ. ಒಟ್ಟಾರೆ ಗೊಂದಲದಲ್ಲಿ ಇದೆ ಸರ್. ಏನು ಗೊಂದಲ ಏನಿಲ್ಲ. ಗೊಂದಲ ಏನಕ್ಕಾಗತ್ತೆ? ಈಗ ಮುಖ್ಯಮಂತ್ರಿ ವಿಚಾರ ಗೊಂದಲ ಅಂತ ನೀವು ಹೇಳ್ತಾ ಇದ್ದೀರಿ. ಹೈಕಮಾಂಡ್ ತೀರ್ಮಾನ ಉಂಟು ಇಲ್ಲ ಅಂತ ತೀರ್ಮಾನ